ಅವನು. ಅವನು ಬೆಳಗ್ಗೆ ಎದ್ದು ನಮಾಜಿಗೆ ಹೋಗಿದ್ದ. ನಮಾಜಿ ಮಾಡ್ಕೊಂಡು ಬಂದಮೇಲೆ ಬಂದ್ಗಳಾಗ್ತಿದ್ದ. ಏನು ಕಾರಣ ಅಂತ ನಮಗೂ ಗೊತ್ತಿಲ್ಲ. ಅವನ ಜೊತೆಯಲ್ಲೇ ಫ್ರೆಂಡ್ಸ್ ಅಂತವ್ರು ಇಬ್ರು. ಏನು ನಶಾ ಮಾಡಿದ್ರು ಏನು ಮಾಡಿದ್ರು ಅಂತೂ ನಮಗೂ ಏನು ಚೂರು ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ವಿಡಿಯೋ ಈಗ ಯಾವ ಥರ ಹೊಡಿತಾವ್ರೆ ಗೊತ್ತಾ ಸರ್? ಒಂದು ನಾಯಿಗೂ ಹೊಡೆಯಲ್ಲ ಆ ಥರ ಹೊಡಿತಾವ್ರೆ. ಅವ್ರು ನಮ್ಮ ತಂಗಿ ಹುಡುಗ ಇದ್ದಾನಲ್ಲ, ಅವ್ರ ಫ್ರೆಂಡ್ಸ್ ಅಂತ ಅವ್ರು ಇಬ್ರು ಅವ್ರು ಹೊಡೆದಿರೋದು. ಏನು ಗಲಾಟಿಲ್ಲ, ಏನು ಅಂತೂ ಗೊತ್ತಿಲ್ಲ. ನಮ್ಮ ಅವ್ರ ಅಣ್ಣ ಇದ್ದಾರೆ ವಸೀಮ್ ಅಂತ, ಅವ್ರ ಅಂಗಡಿಯಲ್ಲಿ ಕೆಲಸ ಆಗಿದ್ದಾನೆ. ಅವನು ಬಟ್ಟೆ ಅಂಗಡಿ, ಅವ್ರ ಅಂಗಡಿಯಲ್ಲಿ ಕೆಲಸ ಆಗಿದ್ದಾನೆ. ಅಲ್ಲಿ ಹೋಗ್ತಿದ್ದ ಅವನು. ಮೇನ್ ಏನು ಬಂದರೆ ಮಂದೇ ಸರ್, ಅದು ನಶಾ ಮಾಡ್ತಾರೆ, ಅವ್ರಿಗೂ ಹೋಶ್ ಇರಲ್ಲ. ನಮ್ಮ ಕಮಿಷನರ್ ಸಾಹೇಬ್ರಿಂದ ಅಷ್ಟೇ ನಮಗೆ ರಿಕ್ವೆಸ್ಟು, ಆ ನಶೆಬಾಸ್ ನಿಲ್ಸ್ಕೋಬೇಕು ಸರ್. ಈಗ ನಮ್ಮಗೂ ಹೋಗಿದ್ದಾನೆ. ಇಂಥ ಎಷ್ಟೋ ಚಿಕ್ಕ ಚಿಕ್ಕ ಹುಡುಗರು ಹೋಗ್ತಾ ಇರೋ ಸರ್, 10 ವರ್ಷ 12 ವರ್ಷ, ಇವ್ರು ಎಲ್ಲ ನಶಾ ಮಾಡ್ತಾ ಇರೋದು. ಮಾತಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ, ಹಂಗೆ ಮಾತಾಡ್ತಾರೆ. ಅವ್ರ ತಂದೆನ ಜಾಸ್ತಿ ವಯಸ್ಸಿರ್ತದೆ, ಅವ್ರ ಮೇಲೆ ಜಗಳಿಗೆ ಬಿಡ್ತಾರೆ. ಅವರು ಜಾಸ್ತಿ ಆಗಿದೆ, ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಮೈಸೂರಂತೂ ಜಾಸ್ತಿ ಆಗ್ಬಿಟ್ಟಿದೆ. ಏನಾಗಬೇಕು ನಮಗೆ ಪೊಲೀಸ್ನವ್ರದ್ದು ಇಷ್ಟೇ ನಮ್ದು ರಿಕ್ವೆಸ್ಟು, ಇದೆಲ್ಲ ವೇಟ್ ಮಾಡ್ಬೇಕು ಸರ್. ಜಾಸ್ತಿ ಆಗ್ಬಿಡ್ತಾ ಇದೆ ಇದು. ನಮ್ಮ ಮಗು ಹೋಗೈತೆ ಈಗ, ನಮಗೆ ಗೊತ್ತು. ಏನು 19 ವರ್ಷ ಅಂದರೆ ಅಷ್ಟು ದೊಡ್ಡ ಹುಡುಗ ಯಾರು ಬಂದು ಕೊಡ್ತಾರೆ ಸರ್ ಈಗ ನಮಗೆ? ಮೊದಲೇ ಅವ್ರ ತಂದೆ ತೀರಕ್ಬಿಟ್ಟು 2 ವರ್ಷ ಆಗಿದೆ, ಅವನಿಲ್ಲ ಈಗ. ನಮ್ಮ ತಂಗಿಗೆ ನೋಡೋರು ಯಾರೀಗ? ಭಾಳ ನೋವಾಗ್ತಾ ಇದೆ ಸರ್ ಮನಸ್ಸಿಗೆ. ಪೊಲೀಸ್ನವ್ರದ ಇಷ್ಟೇ ರಿಕ್ವೆಸ್ಟ್ ನಮ್ಮದು, ನಮಗೆ ಇದು ಎಲ್ಲ ನಡೆಸಬೇಕು ಸರ್. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ನಮ್ಮ ಹುಡುಗ ಸೈಯದ್ ಸುಫಿಯಾನ್ ಅಂತ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಮ್ಮನ ಹತ್ರ ಊಟ ಮಾಡ್ಕೊಂಡು ಕೇಳಿ ನಮ್ಮ ಈ ವಾಕಿಂಗ್ ಅಂತ ಹೊರಟವನೆ. ಮನೆಯಿಂದ ಈಚೆ ಹೊರಟಿತ್ತು ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಅವ್ನು ಮರ್ಡರ್ ಮಾಡೋರು ಸರ್. ಯಾರು ಮಾಡೋರೋ, ಏನು ಮಾಡೋರೋ, ಎತ್ತು ಮಾಡೋರು ಅಂತ ಗೊತ್ತಿಲ್ಲ ನಮಗೆ. ಕೆಳಗಡೆ ಬಿದ್ದಿರ್ತಾನೆ, ಯಾರು ಹುಡುಗರು ಮನೆ ಹತ್ರ ಬಂದು ಈ ಥರ ನಿಮ್ಮ ಹುಡುಗ ಕೆಳಗಡೆ ಬಿದ್ದವನೇ ಮರ್ಡರ್ ಮಾಡಿಬಿಟ್ಟರು ಯಾರು ಅಂತ ತಿಳಿಸ್ತಾರೆ. ತಿಳಿಸ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಬರ್ತೀನಿ. ಆವಾಗ ಗಂಟ ಜೀವ ಹೊಂಟೋಗಿರ್ತದೆ ಸರ್. ಅಲ್ಲೇ ಸ್ಪಾಟಲ್ಲೇ ಜೀವ ಹೋಗಿರ್ತದೆ. ನಾವು ತಂದೆ ಆಸ್ಪತ್ರೆಗೆ ಚೆಕ್ ಮಾಡ್ತೀವಿ, ಇಲ್ಲ ತೀರೋಗ್ಬಿಟ್ಟವನೇ, ಜೀವ ಇಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿಂದ ಇಲ್ಲಿಗೆ ಮಾರ್ಚರಿಗೆ ತಂದು ಬಿಟ್ಟವ್ರೆ. ನಿಮಗೆಲ್ಲ ಮೀಡಿಯಾವ್ರಿಗೆ ಕೈ ಮುಗ್ದು ನಾವು ಕೇಳ್ಕೊತೀವಿ. ಯಾಕೆ ಗೊತ್ತಾ, ತುಂಬ ಇದಾಗ್ಬಿಟ್ಟೈತೆ. ಚಿಕ್ಕ ವಯಸ್ಸು, 19 ವರ್ಷ ಅವನಿಗೆ. ಭಾರತ್ ಕಾವೇರಿ ಸಿಲ್ಕಲ್ಲಿ ಕೆಲಸ ಮಾಡ್ಕೊಂಡಿದ್ದ. ನಮ್ಮ ಹುಡುಗನ ಹತ್ರನೇ, ನಮ್ಮ ಅಕ್ಕನ ಮಗನ ಹತ್ರನೇ ಕೆಲಸ ಮಾಡ್ಕೊಂಡಿದ್ದ. ಇವನು ಅಣ್ಣನ ಮಗ, ಅವನಿಗೆ ತಂದೆ ಇಲ್ಲ, 3 ಅಣ್ಣ ತಮ್ಮದಿರೋ. ಇವನೇ ಮನೆ ಮೇಂಟೈನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ದು. ಯಾಕಂದ್ರೆ ಮನೇಲಿ ಬುದ್ಧಿವಂತ ಒಬ್ಬನೇ ಇದ್ದಿದ್ದು. ಮನೆ ಫುಲ್ ಮೇಂಟೈನ್ ಮಾಡ್ತಿದ್ದು ಇವನು. ಇವನ್ಗೇನೆ